ಯೋ ವಾಟ್ಸಪ್ ಗಾಯ್ಸ್ ಹೇಗಿದ್ರ. ಇವತ್ತು ಆಡ್ತಾ ಇದ್ದೀನಿ ಮೈನ್ ಕ್ರಾಫ್ಟ್, ಮತ್ತೆ ನಾನು ಸ್ಟಾರ್ಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಮೈನ್ ಕ್ರಾಫ್ಟ್ ಸರ್ವೈವಲ್ ಸೀರೀಸ್. ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿ, ಲೈಕ್ ಇವಾಗ ನಾನು ಚಾಲೆಂಜ್ ತಗೊತಾ ಇದ್ದೀನಿ. ಏನಂದರೆ ಮೈನ್ ಕ್ರಾಫ್ಟನ್ನ 15 ವೀಡಿಯೋಸ್ನಲ್ಲಿ ಕಂಪ್ಲೀಟ್ ಮಾಡಿಬಿಡೋದು. 15 ವೀಡಿಯೋಸ್ನಲ್ಲಿ ಇದು ಫಸ್ಟ್ ಪಾರ್ಟ್. ಓಕೆ, 15 ಪಾರ್ಟ್ಸ್ನಲ್ಲಿ ಮೈನ್ ಕ್ರಾಫ್ಟ್ನ ಕಂಪ್ಲೀಟ್ ಮಾಡಿಬಿಡೋದು. ಮೈನಿಂಗ್ ಮಾಡೋದು, ಡೈಮಂಡ್ಸ್ ಕಲೆಕ್ಟ್ ಮಾಡೋದು, ಆಬ್ಸಿಡಿಯನ್ನಿಂದ ನೆದರ್ ಮಾಡಿ, ನೆದರ್ಗೆ ಹೋಗಿ ಬ್ಲೇಸ್ ರಾಡ್ಸ್ ಅದು ಇದು ಕಲೆಕ್ಟ್ ಮಾಡಿ, ಎಂಡರ್ ಪರ್ಲ್ಸ್ನಿಂದ ಸ್ಟ್ರಾಂಗ್ ಹೋಲ್ಡ್ನ ಹುಡುಕಿ, ಅದಾದ ನಂತರ ಎಂಡರ್ ಡ್ರ್ಯಾಗನ್ನ ಡಿಫೀಟ್ ಮಾಡೋದು. ಸೊ ಲೆಟ್ಸ್ ಸ್ಟಾರ್ಟ್ ಗಾಯ್ಸ್. ಆ್ಯಂಡ್ ಸ್ಟಾರ್ಟಿಂಗಲ್ಲೇ ನಮ್ಗೆ ಸಿಕ್ತು ಒಂದು ಶೀಪ್, ಮತ್ತೆ ಇದರಿಂದ ಬೆಡ್ ಮಾಡ್ಕೊಳ್ಬಹುದು. ವೂಲ್ಸ್ ಮತ್ತೆ ವೂಲ್ ಸಿಕ್ತು. ಓ, ಇಲ್ಲೂ ಒಂದು ಶೇಪ್ ಇದೆ. ಓ, ಸ್ಟಾರ್ಟಿಂಗ್ ಸರಿಯಾಗಿದೆ. ಇನ್ನೊಂದು ಶೇಪ್ ಇದೆ ಗಾಯ್ಸ್, ಇಲ್ಲಿ ಸರಿಯಾದ ಸ್ಟಾರ್ಟಿಂಗು. ಓಕೆ, ಸೊ 3 ವೂಲ್ಸ್ ಆಗಿದೆ. ಇದರಿಂದ ನಾನು ಬೆಡ್ನ ಮಾಡ್ಕೊಳ್ಬೋದು. ಬಟ್ ಫಸ್ಟು ಸಂಪ್ರದಾಯದ ಪ್ರಕಾರ ಮರ ಕಡಿಬೇಕು ಇವಾಗ, ಬಿಕಾಸ್ ನಮಗೆ ಪ್ಲ್ಯಾಂಕ್ಸ್ ಬೇಕಾಗುತ್ತೆ. ವುಡ್ಸಿಂದ ಪ್ಲ್ಯಾಂಕ್ಸ್ ಮಾಡ್ಬೋದು. ಓಕೆ, ಇವಾಗ ಎಷ್ಟು ಪ್ಲ್ಯಾಂಕ್ಸ್ ಆಗುತ್ತೆ? ಓಕೆ, 20 ಪ್ಲ್ಯಾಂಕ್ಸಾ? 12 ಪ್ಲ್ಯಾಂಕ್ಸ್ ರೆಡಿ ಆಯಿತು. ಇವಾಗ ಇದರಿಂದ ಸ್ಟಿಕ್ಸ್ ರೆಡಿ ಮಾಡ್ಕೊಳ್ಬೇಕು. ಸ್ಟಿಕ್ಸ್ನಿಂದ ನಾನು ಫಸ್ಟು ನಾನು ಕ್ರಾಫ್ಟಿಂಗ್ ಟೇಬಲ್ ಮಾಡ್ಕೊಳ್ತೀನಿ. ಓಕೆ, ಕ್ರಾಫ್ಟಿಂಗ್ ಟೇಬಲ್ನಿಂದ ಇವಾಗ ನಾನು ಮಾಡ್ಬೋದು. ಕ್ರಾಫ್ಟಿಂಗ್ ಟೇಬಲ್ನಿಂದ ಸ್ವರ್ಡ್ ಸುಮ್ಮನೆ ಮಾಡಿಬಿಟ್ಟೆ. ಆ್ಯಕ್ಸು ಬೇಡ, ಇವಾಗ ಪಿಕ್ಯಾಕ್ಸ್ ಅಷ್ಟೇ ಬೇಕು. ಪಿಕ್ಯಾಕ್ಸ್ ಯಾಕೆ ಬೇಕು ಗೊತ್ತಾ? ಫಸ್ಟು ಮಣ್ಣಾಗಿದ್ದೀನಿ, ಆಮೇಲೆ ಹೇಳ್ತೀನಿ. ಸೊ ಪಿಕ್ಯಾಕ್ಸಿಂದ ನಾನಿಲ್ಲಿ ಕಲ್ಲನ್ನು ತೆಗಿಬೋದು. ಓಕೆ, ನಾನು ಕಟ್ಟಿಗೆಯಿಂದ ಮಾಡಿರೋ ಪಿಕ್ಯಾಕ್ಸ್ನಿಂದ ಕಲ್ಲನ್ನು ತೆಗಿತಾ ಇದ್ದೀನಿ. ನಿಜವಾಗ್ಲೂ ಗೈಸ್, ನಾನು ಕಟ್ಟಿಗೆಯಿಂದ ಕಲ್ಲನ್ನು ಹೊಡಿತಾ ಇದ್ದೀನಿ. ನಿಜವಾಗ್ಲೂ ಜೀವನದಲ್ಲಿ ತುಂಬ ದೊಡ್ಡಕ್ಕೆ ಬೆಳಿಬೋದು ಅನಿಸುತ್ತೆ. ಓಕೆ, ಜೋಕ್ ಮಾಡಿದೆ. ಸೊ ಇವಾಗ ಬೇಕಾದಷ್ಟು ಸ್ಟೋನ್ಸ್ನ ಫಸ್ಟು ಕಲೆಕ್ಟ್ ಮಾಡಿ ಇಟ್ಕೊಳ್ತೀನಿ. ಬಿಕಾಸ್ ಒಂದು ಪಿಕ್ಯಾಕ್ಸ್ ಮತ್ತು ಆ್ಯಕ್ಸ್ ಸಾಕಾಗುತ್ತೆ ಸದ್ಯಕ್ಕೆ. ಸ್ವಲ್ಪ ಸ್ಟೋನ ಕಲೆಕ್ಟ್ ಮಾಡ್ಕೊಳ್ತೀನಿ. ಆ್ಯಂಡ್ ದೆನ್ ಮುಂದೆ ಹೋಗೋಣ. ಇವಾಗ ಮುಂದೇನೇನು ಸಿಗುತ್ತೆ? ಓ, ಇಲ್ಲೊಂದು ಕಾವಿದೆ, ಬೇಕಾಗುತ್ತೆ ಫುಡ್ಗೋಸ್ಕರ. ಇವಾಗ ಬೆಡ್ ಕೂಡ ರೆಡಿ ಆಗಿದೆ, ಬೇಕಾಗಿರೋ ಟೂಲ್ಸ್ ಕೂಡ ರೆಡಿ ಆಗಿದೆ. ಸೊ ಫಸ್ಟು ನಾನು ಫುಡ್ಸ್ನ ಕಲೆಕ್ಟ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಕುರಿ ಇತ್ತು. ಓಕೆ, ನೈಸ್ ಗಾಯ್. ಮಟನ್ ಸಿಕ್ಬಿಡ್ತು. ಸ್ವಲ್ಪ ವುಡ್ಸ್ನು ಕೂಡ ಕಲೆಕ್ಟ್ ಮಾಡ್ಕೊಂಡ್ಬಿಡೋಣ. ಮುಂದೋಗೋಣ, ಏನು ಸಿಗುತ್ತೆ ನೋಡೋಣ. ಶೀಪ್ ಸಿಕ್ತು ಫೈನಲಿ. ಸೊ ಇವಾಗ ಸಿಕ್ಕಿರೋ ಫುಡ್ನ ಬೇಯಿಸ್ಬೇಕು, ಇಲ್ಲದ್ರೆ ಜಾಸ್ತಿ ಹೆಲ್ತ್ ಸಿಗಲ್ಲ. ಆದರೆ ಅದಕ್ಕೂ ಮುಂಚೆ ಚಾರ್ಕೋಲ್ನ ರೆಡಿ ಮಾಡ್ಕೊಳ್ಬೇಕು. ನಂತರ ಅದಕ್ಕೊಂದು ಟೆಕ್ನಿಕ್ ಇದೆ. ಕಟ್ಗೆನ ಸುಟ್ಟಿ ನಾವು ಚಾರ್ಕೋಲ್ನ ರೆಡಿ ಮಾಡ್ಬೋದು ಫರ್ನೆನ್ಸಿಂದ. 6.5 hours later. ನೋಡಿ, ಚಾರ್ಕೋಲ್ ರೆಡಿ ಆಯಿತು. ಇವಾಗ ಚಾರ್ಕೋಲ್ನ ಇಟ್ಟು ಮತ್ತು ಕಟ್ಟಿಗೆಯಿಂದ ಚಾರ್ಕೋಲ್ಸ್ನ ರೆಡಿ ಮಾಡ್ಬೋದು. ಆ್ಯಂಡ್ ಚಾರ್ಕೋಲ್ಸ್ ರೆಡಿ ಆದ ನಂತರ ಇವಾಗ ನಾನು ಫುಡ್ನ ಕುಕ್ ಮಾಡ್ಬೋದು. ಸೊ ಇದು ಮಟನ್ ಆಗುತ್ತೆ, ಕುಕ್ಡ್ ಮಟನ್. ಇವಾಗ ಮುಂದೋಗೋಣ, ಏನೇನು ಸಿಗುತ್ತೆ ಅಂತ ನೋಡೋಣ. ಚಿಕನ್ ಕೂಡ ಸಿಕ್ಬಿಡ್ತು. ಒಂದು ಚೆಸ್ಟ್ನು ರೆಡಿ ಮಾಡಿ ಇಟ್ಕೊಳ್ಬಿಡ್ತೀನಿ. ಓ, ರಾತ್ರಿ ಆಗ್ತಾ ಇದೆ ಗಾಯ್ಸ್, ಇವಾಗ ಮಲಗಬೇಕು. ಮಲಗಿದೆ. ಓಕೆ, ಬೆಳಿಗ್ಗೆ ಆಯಿತು. ಗುಡ್ ಮಾರ್ನಿಂಗ್ ಗಾಯ್ಸ್, ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಆಗ್ಬಿಡ್ತು ಬೇಗ. ಇವಾಗ ಆಲ್ಮೋಸ್ಟ್ ಬೇಕಾಗಿರೋದೆಲ್ಲ ರೆಡಿ ಆಗಿದೆ. ಕುಕ್ ಕೂಡ ಮಾಡ್ಕೊಂಡಿದ್ದೀನಿ. ವಾವ್, ಇದೇನಿದು ನಾಯಿ? ನಾಯಿಗೋಸ್ಕರ ನಮ್ಗೆ ಬೋನ್ಸ್ ಬೇಕು. ಬೋನ್ಗೋಸ್ಕರ ಮೂಳೆ ಗಾಯ್ಸ್. ನಾಯಿಗೆ ಮೂಳೆ ಕೊಡಬೇಕಾಗತ್ತೆ ಒಂದು ವೇಳೆ ಟೇಮ್ ಮಾಡಬೇಕು ಅಂದರೆ. ಬಟ್ ನನ್ನ ಇವಾಗ ಮೂಳೆ ಇಲ್ಲ, ಬಿಕಾಸ್ ಸ್ಕೆಲೆಟನ್ನಿಂದ ಫೈಟ್ ಮಾಡಬೇಕಾಗುತ್ತೆ. ಇವಾಗ ನಾನು ವಿಲೇಜ್ನ ಹುಡುಕ್ತಾ ಇದ್ದೀನಿ. ವಿಲೇಜ್ ಎಲ್ಲೂ ಸಿಗ್ತಾ ಇಲ್ಲ, ಎಲ್ಲ ಕಡೆ ಮರನೇ ತುಂಬಿಕೊಂಡಿದೆ. ಓ, ಅದೊಂದು ಕೇವ್ ಇದೆ. ವೇಟ್, ಕೆಳಗಿಳಿದು ನೋಡ್ತೀನಿ. ಇಲ್ಲೊಂದು ಕೇವ್ ಇದೆ. ಓಕೆ ಗಾಯ್ಸ್, ಇಲ್ಲೊಂದು ದೊಡ್ಡ ಕೇವ್ ಇದೆ. ಸದ್ಯಕ್ಕಂದ್ರೆ ನಾನು ಹೋಗಲ್ಲ, ಬಿಕಾಸ್ ನನ್ನ ಹತ್ರ ಸದ್ಯಕ್ಕೆ ಬೇಕಾಗಿರೋದು ಏನೂ ಇಲ್ಲ. ಐರನ್ ಬೇಕಾಗುತ್ತೆ ಫಸ್ಟು. ನನ್ನ ಹತ್ರ ಬರೀ ಸ್ಟೋನ್ ಮಟೀರಿಯಲ್ಸ್ ಇರೋದು. ಇಲ್ಲೂ ಒಂದು ಕೇವ್ ಇದೆ. ಜಾಂಬಿ ಬಂದುಬಿಡ್ತು. ಓಕೆ, ರಾತ್ರಿ ಎಲ್ಲ ಇದು ಪುಣ್ಯ, ಜಾಂಬಿ ಓಡೋಗ್ಬಿಡ್ತೀನಿ ಫಸ್ಟ್ ನಾನು, ಬಿಕಾಸ್ ನನಗೆ ಇವಾಗ ಸ್ಟ್ರಾಂಗ್ ವೆಪನ್ಸ್ ಇಲ್ಲ ಜಾಂಬಿನ ಮುಗಿಸೋಕ್ಕೋಸ್ಕರ. ಅದಕ್ಕೆ ಮುಂದೋಗೋಣ. ಇಲ್ಲಂತೂ ಬೇಕಾದಷ್ಟು ಕಲ್ಲಿದೆ. ಕಲ್ಲನ್ನ ಸ್ವಲ್ಪ ಮೈನ್ ಮಾಡ್ಕೊಂಡು ಬಿಡೋಣ. ಸ್ಟೋನ್ಸು ತುಂಬಾನೇ ಸಿಕ್ತು ಸ್ಟೋನ್ಸ್. ಓಕೆ, ಮುಂದೋಗೋಣ, ಏನೇನು ಸಿಗುತ್ತೆ ಅಂತ ನೋಡೋಣ. ಇಲ್ಲಿ ಸ್ಯಾಂಡ್ ಕೂಡ ಇದೆ. ಇಲ್ಲಿ ಕೋಲ್ ಇದೆ ಇಲ್ಲಿ ರಾ ಕಾಪರ್ ಇತ್ತು, ಮತ್ತೆ ಕೋಲ್ ಇದೆ. ಕೋಲ್ ಬರೀ 2 ಸಿಕ್ತು ಗುರು. ಮುಂದೋಗೋಣ. ಹೀಗೆ ಹತ್ಕೊಂಡು ಪ್ರೋ ರೀತಿ ಹತ್ಕೊಂಡು ಮುಂದೋಗ್ತಾ ಇದ್ದೀನಿ. ಬಂದ್ಬಿಟ್ಟೆ. ಇಲ್ಲಿ ಕೋಲ್ ಇದೆ. ಇಲ್ಲೊಂದು ಮೈನ್ ಮಾಡ್ಬಿಡೋಣ. 3 ಕೋಲ್ ಸಿಕ್ತು ನನಗೆ ಫ್ರೀಯಾಗಿ. ಸೊ ಇವಾಗ ನಾನೊಂದು ಶವಲ್ನ ರೆಡಿ ಮಾಡ್ತೀನಿ ಸ್ಟಿಕ್ಸ್ನಿಂದ. ಈ ಶವಲ್ನಿಂದ ನಾವು ಸ್ಯಾಂಡ್ನ ಮೈನ್ ಮಾಡ್ತೀವಿ, ಬಿಕಾಸ್ ಈ ಸ್ಯಾಂಡ್ಸ್ ಮುಂದೆ ಬೇಕಾಗುತ್ತೆ. ಯಾಕೆ ಅಂತ ಆಮೇಲೆ ಹೇಳ್ತೀನಿ, ಮುಂದಿನ ಪಾರ್ಟ್ನಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಏನಾದರೂ ಸಿಗುತ್ತೆ ನೋಡೋಣ. ಇದ್ಯಾವುದೋ ಬೇರೆ ಕಡೆ ಬಂದ್ಬಿಟ್ಟೆ. ಇಲ್ಲೊಂದು ನರಿ ಇದೆ. ಓಡೋಯ್ತು ಗುರು. ಜಸ್ಟ್ ನಾನು ಇವಾಗ ಕಂಡೆ, ನರಿ ಇತ್ತು ಗುರು ಇಲ್ಲಿ. ತೋಳ ಅಲ್ಲ, ಇದು ನಾಯಿ ಅಲ್ಲ, ತೋಳ ಏನೋ ಒಂದು ಬಿಟ್ಟಾಕಿ. ಅಲ್ಲಿ ಕಪ್ ತೋಳ ಒಂದಿತ್ತು. ಆ್ಯಂಡ್ ಇಲ್ಲಿ ಬಿಳಿ ತೋಳ ಇದೆ. ತೋಳನ ನಾಯಿನೋ ಗೊತ್ತಿಲ್ಲ, ವುಲ್ಫ್ ಅಂತಾರೆ ಅದಕ್ಕೆ. ರಾತ್ರಿ ಆಯಿತು, ಇಲ್ಲೇ ಬೆಡ್ ಹಾಕೊಂಡು ಮಲ್ಕೊಂಡ್ಬಿಡೋಣ. ಓಕೆ, ಬೆಳಿಗ್ಗೆ ಆಯಿತು. ಆ್ಯಂಡ್ ಬೆಳಗಾದ ನಂತರ ನಾನು ಹೊರಟೆ ವಿಲೇಜ್ನ ಹುಡ್ಕೋಕೆ. ಬಟ್ ಎಲ್ಲೂ ವಿಲೇಜೇ ಸಿಗಲಿಲ್ಲ. ನಾನು ಬರೀ ಮರದಿಂದ ಮರಕ್ಕೆ ಜಂಪ್ ಮಾಡ್ತಾ ಇದ್ದೆ. ಆ್ಯಂಡ್
ಜಂಪ್ ಮಾಡ್ತಾನೆ ಇದ್ದೆ ಇನ್ನು ಗುರಿ ಯಾರೂ ಸಿಗಲಿಲ್ಲ ನನಗೆ. ಸೊ ಸ್ವಲ್ಪ ವುಡ್ಸ್ನ ಚಾಪ್ ಮಾಡೋಣ. ಫಸ್ಟು ಫ್ಲಾಟ್ ಏರಿಯಾನ ಹುಡುಕ್ಬೇಕು. ಓಕೆ, ಇಷ್ಟು ವುಡ್ಸ್ ಸಾಕು ಅನ್ಸುತ್ತೆ. ಓ ಆ್ಯಂಡ್ ಇಲ್ಲಿ ಫುಡ್ ಕೂಡ ಬೇಕಾದಷ್ಟು ಇದೆ. ಓ ಇದೇನಿದು ನದಿ? ಓ ನದಿ ಅಲ್ಲ ಗುರು, ಇದು ಜಲಪಾತ. ಓಕೆ, ಜಲಪಾತನೂ ಅಲ್ಲ. ಐ ಮೀನ್ ಇದೇನಿದು? ಎಲ್ಲಿಂದ ನೀರು ಬರ್ತಿದೆ? ಐ ಮೀನ್ ವಾಟ್ ದ ಹೆಲ್? ಹಾಗೆ ನೀರು ಬರ್ತಾ ಇದೆ ಗುರು ಇಲ್ಲಿಂದ. ಏನೋ ಗೊತ್ತಿಲ್ಲ. ಮುಂದೆ ಹೋಗೋಣ, ಏನೇನು ಸಿಗುತ್ತೆ ಅಂತ ನೋಡೋಣ. ಫಸ್ಟು ಫ್ಲಾಟ್ ಏರಿಯಾನ ಹುಡುಕ್ಬೇಕು. ಫ್ಲಾಟ್ ಏರಿಯಾ ಇಲ್ಲೂ ಇಲ್ಲ. ಇದು ಓ ಮೈ ಗಾಡ್, ಬಿತ್ತೋಗೋಕ್ಕಾಗಿದೆ ಈಗಷ್ಟೇ. ಮಶ್ರೂಮು ಇದನ್ನು ಇಟ್ಕೊಂಡು ಬಿಡೋಣ. ಮಶ್ರೂಮ್ ಬೇಕಾಗ್ಬೋದು. ಮಶ್ರೂಮ್ ಸೋಪ್ ಮಾಡ್ಬೋದು ಇದರಿಂದ. ಸೊ ಮರದಿಂದ ಮರಕ್ಕೆ ಜಂಪ್ ಮಾಡೋಣ. ಓಕೆ, ಇಲ್ಲಿಂದ ಜಂಪ್ ಮಾಡ್ತೀನಿ ನೋಡಿ. ಸೀದಾ 3, 2, 1 ಆ್ಯಂಡ್ ಓ ಬಿದ್ದುಬಿಟ್ಟೆ. ಅಂದ್ಕೊಂಡಿದ್ದೆ ಬೀಳ್ತಿದ್ದೆ ಅಂತ. ಸೊ ಬೆಳಿಗ್ಗೆ ಆಯಿತು, ಮುಂದೋಗೋಣ. ನಾನು ಹಾಗೆ ತಿರುಗಾಡ್ತಾ ಇದ್ದೀನಿ ಆಗ್ಲಿಂದ. ಎಷ್ಟು ಹುಡುಕ್ದೆ ಗುರು, ಏನೂ ಸಿಗಲಿಲ್ಲ. ಮರದಿಂದ ಮರಕ್ಕೆ ಜಂಪ್ ಮಾಡ್ತಾ ಇದ್ದೀನಿ. ಓ ವೇಟ್, ಇಲ್ಲೊಂದು ಕೇವ್ ಇದೆ. ಓ ತುಂಬ ದೊಡ್ಡ ಕೇವ್ ಇದು. ವೇಟ್, ಆಚೆಯಿಂದ ಹೋಗ್ಬೇಕು ಅನ್ಸುತ್ತೆ. ಇವಾಗ ನಾನು ಆ ಕೇವ್ಗೆ ಹೋಗ್ತೀನಿ. ಫಸ್ಟು ಚೆಸ್ಟ್ ಇರ್ತೀನಿ ಇಲ್ಲಿ. ಓಕೆ, ಚೆಸ್ಟ್ನ ಇಟ್ಟು ಚೆಸ್ಟು ಮತ್ತು ಬೆಡ್ಡು ಇಲ್ಲಿ ರಿಸ್ಪಾನ್ ಪಾಯಿಂಟ್ನ ಸೆಟ್ ಮಾಡಿಬಿಡ್ತೀನಿ. ಬಿಕಾಸ್ ನಾನು ಸತ್ತಾಗ ಇಲ್ಲೇ ಬೆಡ್ ಇರೋ ಕಡೆನೇ ಮತ್ತೆ ರಿವೈವ್ ಆಗೋದು. ಓಕೆ, ಎಲ್ಲ ಬೇಕಾಗಿರೋ ಸಾಮಾನೆಲ್ಲ ಚೆಸ್ಟ್ನಲ್ಲಿ ಇಟ್ಬಿಡ್ತೀನಿ. ಸೊ ಕೆಳಗಿಳಿತೀನಿ ಇವಾಗ ನಿಧಾನಕ್ಕೆ. ಈ ಪ್ಲ್ಯಾಂಕ್ಸ್ನ ಇಲ್ಲಿ ಇಟ್ಬಿಡ್ತೀನಿ. ಬಿಕಾಸ್ ಮುಂದೆ ಗೊತ್ತಾಗಬೇಕು ಎಲ್ಲಿಂದ ಹತ್ಕೊಂಡು ಬರೋದು ಅಂತ. ಕೇವ್ನ ಕೆಳಗಿಂದ ಕಾಣಿಸಲ್ಲ, ಅದಕ್ಕೆ ಫಸ್ಟು ಸ್ವಲ್ಪ ಟಾರ್ಚ್ನ ಮಾಡ್ತೀನಿ. ಓಕೆ, ಕೋಲ್ಸ್ ಇದೆ ನನ್ನ ಹತ್ರ. ವೇಟ್, ಲೈಟ್ ಹಾಕ್ತೀನಿ, ಟಾರ್ಚ್. ಓ ಗಾಯ್ಸ್, ಐರನ್ ಸಿಕ್ತು ಗಾಯ್ಸ್. ಐರನ್ ಸಿಕ್ತು ಗಾಯ್ಸ್. ಇವಾಗ ಕಲ್ಲಿಂದ ಕಬ್ಬಿಣನ ಅಗ್ದು ನಾವಿವಾಗ ಪಿಕ್ಯಾಕ್ಸ್ನ ಮಾಡ್ಕೊಳ್ಬೋದು. ಐರನ್ ಪಿಕ್ಯಾಕ್ಸ್ನ. ಇದೇನಿದು? ರಾವ್ ಐರನ್. ಓಕೆ, ಈ ರಾವ್ ಐರನ್ನ ಈ ರಾವ್ ಐರನ್ನ ನಾವು ಫರ್ನೆಸ್ನಲ್ಲಿಟ್ಟು ಕಾಯಿಸ್ಬೇಕು. ಇದರಿಂದ ಐರನ್ ಇಂಗಟ್ ರೆಡಿ ಆಗುತ್ತೆ. ಎಸ್, ನಾನು ಅಂದ್ಕೊಂಡಿದ್ದೆ ಹೀಗೆ ಆಗುತ್ತೆ ಅಂತ. ಸೊ ಇವಾಗ ಪಿಕ್ಯಾಕ್ಸ್ ಮಾಡ್ಕೊಂಡಿನಿ. ಪಿಕ್ಯಾಕ್ಸ್ ರೆಡಿ ಆಯಿತು. ಪಿಕ್ಯಾಕ್ಸ್ನ ಆದಮೇಲೆ ನಾನು ಇನ್ನೂ ಐರನ್ ಇಂಗಟ್ ಇದೆ. ವೇಟ್, ಈ ಐರನ್ ಇಂಗಟ್ಟಿಂದ ನಾನು ಒಂದು ಸ್ವರ್ಡ್ನ ಮಾಡ್ತೀನಿ. ಓಕೆ, ಸ್ವರ್ಡ್ ರೆಡಿ ಆಯಿತು. ಎಸ್. ಸೊ ಇವಾಗ ಮೈನ್ ಮಾಡ್ಕೊಂಡು ಬಿಡೋಣ. ಮುಂದೋಗೋಣ, ಏನೇನಿರುತ್ತೆ ಅಂತ ನೋಡೋಣ. ಓ ಇಲ್ಲಿ ನದಿ ಕೂಡ ಇದೆ. ಸ್ಪೈಡರ್ ಬಂತು. ಸ್ಪೈಡರ್ ಗೋ. ಓಕೆ, ಜಸ್ಟ್ ಒಂದು ಹಿಟ್ಟಲ್ಲೇ ಹೋಗ್ಬಿಡ್ತು ಗುರು. ಐರನ್ ಸ್ವರ್ಡ್ OP ಗಾಯ್ಸ್. ಈ ನದಿಯಿಂದ ತೇಲ್ಕೊಂಡು ಹೋಗೋದು ಬೇಡ. ಓಕೆ, ಬಿಕಾಸ್ ಕೆಳಗಡೆ ಏನು ಬೇಕಾದರೂ ಇರ್ಬೋದು. ಕ್ರೀಪರ್ ಬೇರೆ ಇರ್ಬೋದು. ಬಟ್ ಬ್ಲಾಸ್ಟ್ ಆಗಿಬಿಡುತ್ತೆ. ಆ್ಯಂಡ್ ನಾನು ಕೂಡ ಬ್ಲಾಸ್ಟ್ ಆಗಿ ಹೋಗ್ತೀನಿ. ಓ ನೋ, ಸಮುದ್ರ ಅಲ್ಲ ಗುರು, ಇದು ನೀರು. ಓಕೆ, ನೀರು, ಸಮುದ್ರ ಅಲ್ಲ, ಸಾರಿ ಗೈಸ್. ನದಿ ಅಂತ ನದಿನೂ ಅಲ್ಲ ಇದು. ಓಕೆ, ಇಲ್ಲಿ ಕೋಲ್ ಇದೆ. ಕೋಲ್ ಬೇಕಾ? 4 ಕೋಲ್ ಸಿಕ್ತು ನನಗೆ. ಇನ್ನೂ ಕೆಳಗೆ ಹೋಗೋಣ, ನೋಡೋಣ. ಮೈನ್ ಮಾಡ್ಕೊತ ಹೋಗೋಣ ಮುಂದೆ. ಓಕೆ, ಸೊ ಇಲ್ಲಿಂದ ನಿಧಾನಕ್ಕೆ ಕೆಳಗೆ ಇಳಿದ್ಬಿಡೋಣ. ಏನೂ ಇಲ್ಲ ಅಂದ್ಕೊಳ್ತೀನಿ. ಯಾವುದೂ ಝಾಂಬಿ ಇಲ್ಲ. ಓ ಅಲ್ಲೊಂದು ಸ್ಪೈಡರ್ ಇದೆ. ಓಕೆ, ಟಾರ್ಚ್ ಹಾಕೊಂತ ಮುಂದೆ ಹೋಗ್ಬೇಕು. ಓ ನೋ, ಸ್ಕೆಲೆಟನ್ ಅಂದ್ಕೊಂಡಿದ್ದೆ. ಸ್ಕೆಲೆಟನ್. ವಾವ್, ಸ್ಕೆಲೆಟನ್ ಹೊಡಿಗುರು. ಸ್ಕೆಲೆಟನ್ ಸತ್ತೋಗ್ಬಿಡ್ತು. ಓ ಇಲ್ಲೊಂದು ಝಾಂಬಿ ಇದೆ. ಪಾಪ ನನಗೆ ಹೊಡಿಯೋಕ್ಕಾಗಲ್ಲ. ಈಚೆಯಿಂದ ಬಂದುಬಿಡ್ತು. ಯಪ್ಪ. ಓಕೆ, ಇಲ್ಲಿಂದ ಸ್ಪೈಡರ್ ಗುರು ಎಲ್ಲ ಕಡೆಯಿಂದ ಬರ್ತಿದ್ದಾರೆ. ಮೇ ಬಿ ನಾನು ಸ್ವಲ್ಪ ಮುಂದೆ ಹೋಗೋದು ಬೆಸ್ಟು. ಓಕೆ, ವಾಪಸ್ ಬಂದುಬಿಟ್ಟೆ ಗಾಯ್ಸ್. ಬಿಕಾಸ್ ಅಲ್ಲಿ ಸ್ಕೆಲೆಟನ್ ಕೂಡ ಬರ್ತಾಯಿತ್ತು. ವೇಟ್, ಇಲ್ಲಿಂದನೇ ಮೇಲೆ ಹೋಗಿ ಟ್ರೈ ಮಾಡೋಣ. ಎಲ್ಲಿಂದ ಹೋಗು? ಎಲ್ಲಿಂದ ಹೋಗೋದು ಗುರು? ನಾನು ಮಾರ್ಕ್ ಮಾಡಿ. ಓ ಇಲ್ಲಿಂದ. ಓಕೆ, ಮುಂದೋಗೋಣ. ನಾನು ಇವಾಗ ಸದ್ಯಕ್ಕೆ ಕೇವ್ನ ಎಕ್ಸ್ಪ್ಲೋರ್ ಮಾಡದೇ ಇರೋದೇ ಒಳ್ಳೆಯದು. ತುಂಬ ದೊಡ್ಡ ಕೇವ್ ಇದು. ಸೊ ಸದ್ಯಕ್ಕೆ ಹೋಗದೆ ಇದ್ದರೆ ಒಳ್ಳೆಯದು. ಓ ನೋ, ರಾತ್ರಿ ಕೂಡ ಆಯಿತು. ರಾತ್ರಿ ಆಗಿದೆ ಗಾಯ್ಸ್, ರಾತ್ರಿ ಆಯಿತು. ವೇಟ್, ನಾನು ಇಲ್ಲಿ ಚೆಸ್ಟ್ನ ಮಾಡಿಕೊಂಡು ನಾನು ಬೇಕಾಗಿರೋ ಐಟಮ್ಸ್ನೆಲ್ಲ ಇಟ್ಬಿಡ್ತೀನಿ ಇದರಲ್ಲಿ. ಬಿಕಾಸ್ ರಾತ್ರಿ ಆಗಿದೆ. ಆ್ಯಂಡ್ ಗ್ಯಾರಂಟಿ ನಾನು ಸಾಯ್ತೀನಿ. ನನ್ನ ಹತ್ರ ಆರ್ಮರ್ ಕೂಡ ಇಲ್ಲ ಅದಕ್ಕೆ. ಆ್ಯಂಡ್ ನಾನು ಸತ್ಬಿಟ್ರೆ ನನ್ನ ಐಟಮ್ಸ್ ಎಲ್ಲ ಕಳೆದೋಗ್ಬಿಡುತ್ತೆ ಅದಕ್ಕೆ. ಓ ನೋ, ಕ್ರೀಪರ್. ಓ ಬ್ಲಾಸ್ಟ್ ಆಯಿತು. ಜಸ್ಟ್ ಬಚಾವಾದ. ಇಲ್ಲೊಂದು ಚೆಸ್ಟ್ ಇದೆ ಮತ್ತು ಅಲ್ಲೊಂದು ಚೆಸ್ಟ್ ಇಟ್ಟಿದ್ದೀನಿ. ತೊಂದರೆ ಇಲ್ಲ. ಈ ಚೆಸ್ಟ್ನಲ್ಲೂ ಎಲ್ಲ ಇಟ್ಬಿಡ್ತೀನಿ. ಜಸ್ಟ್ ಒಂದು ಕೊಡ್ಲಿನ ಇಟ್ಕೊಂಡು ಮುಂದೋಗ್ತಾ ಇದ್ದೀನಿ. ಆ್ಯಕ್ಸ್ನಲ್ಲಿ ಜಾಸ್ತಿ ಡ್ಯಾಮೇಜ್ ಬರುತ್ತೆ ಅಂತ ಕೇಳಿದ್ದೆ. ಮುಂದೋಗೋಣ. ಓ ಅಲ್ಲೊಂದು ಸ್ಕೆಲೆಟನ್ ಇದೆ. ನಾ ಮೇಲೆ ಹತ್ತೋಕ್ಕಾಗಲ್ಲ. ಓ ಚೀಟಿಂಗ್ ಬ್ರೋ. ಓ ಕೆಳಗೆ 2 ಜನ ಒಂದೇ ಸಲ ಚೀಟ್ ಹೋದೆ. ಸತ್ತೆ ಗುರು. ಬಟ್ ತೊಂದರೆ ಇಲ್ಲ. ಇಲ್ಲೇ ನಿದ್ದೆ ಮಾಡಿಬಿಡೋಣ. ಹೇಗಿದ್ರು ಚೆಸ್ಟ್ನಲ್ಲಿ ಎಲ್ಲ ಬೇಕಾಗಿರೋ ಐಟಮ್ಸ್ನ ಇಟ್ಟಿದ್ದೀನಿ. ಓ ಅಲ್ಲೊಂದು ಸ್ಕೆಲೆಟನ್. ಓ ನಾ ಸ್ಕೆಲೆಟನ್ ಅಲ್ಲ, ಇದು ಕ್ರೀಪರ್. ಬ್ಲಾಸ್ಟ್ ಆಗೋ ಬ್ರೋ. ಓ ಯಪ್ಪ ಆಗ್ದೇವ. ಓಕೆ, ನಾನು ಬೆಂಕಿ ಹಿಡ್ದಿತ್ತು ನನಗೆ. ಕೆಳಗಿಂದ ಸಾಮಾನು ಸಿಗುತ್ತೆ. ನೋ, ಅಲ್ಲಿ ಸ್ಕೆಲೆಟನ್ ಇನ್ನೂ ಇದೆ. ವೇಟ್, ಸ್ಕೆಲೆಟನ್ ಹೇಗೆ ಸಾಯಿಸೋದು ಗುರು? ಬಂದೆ. ಓ ಪಂಚ್. ಎಸ್ ಗಾಯ್ಸ್, ಸೂಪರ್. ಖಾಲಿ ಕೈಯಿಂದ ಅವನು ಕಿಲ್ ಮಾಡಿದೆ. ಓಕೆ, ಈ ಚೆಸ್ಟ್ನು ಇಟ್ಕೊಂಡು ಬಿಡೋಣ. ಮುಂದೋಗೋಣ. ಇಲ್ಲಿದೆ ನನ್ನ ಚೆಸ್ಟು. ನನ್ನ ಐಟಮ್ಸ್ ಎಲ್ಲ ತಗೊಂಡು ಇವಾಗ ಈ ಜಾಗದಿಂದ ಆಚೆ ಹೋಗಿ ಒಂದು ಫ್ಲಾಟ್ ಏರಿಯಾನ ಹುಡುಕ್ತೀನಿ. ಮೊದಲು ಮನೆ ಕಟ್ಕೊಳ್ಬೇಕು. ಸದ್ಯಕ್ಕೆ ಕೇವ್ನ ಎಕ್ಸ್ಪ್ಲೋರ್ ಮಾಡೋದು ಬೇಡ. ಮತ್ತು ಒಂದು ಬೋ ಕೂಡ ಸಿಕ್ತು ನನಗೆ. ಆ್ಯರೋ ಇಲ್ಲ ಅಷ್ಟೇ. ಓ ಅಲ್ಲಿ ನೋಡಿ ಗಾಯ್ಸ್, ಕ್ರೀಪರ್ ಮತ್ತು ಝಾಂಬಿ. ಪಾಪ ಮುಂದೆ ಬರೋಕ್ಕಾಗ್ತಿಲ್ಲ. ನಾನು ಹೋಗಲ್ಲ. ಓಕೆ, ಮುಂದೆ ಇಲ್ಲೊಂದು ಕೇವ್ ಕೂಡ ಇದೆ ಗುರು. ಬೇಕಾಗಿರೋಷ್ಟು ಕೇವ್ ಇದೆ. ನಾವು ಇದನ್ನೆಲ್ಲ ಆಮೇಲೆ ನೆಕ್ಸ್ಟ್ ಎಪಿಸೋಡ್ಸ್ನಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ರೆ ಆಯಿತು. ಫಸ್ಟ್ ಒಂದು ಮನೆ ಕಟ್ಕೊಳ್ಬೇಕು. One eternity later. ಓ ಫೈನಲಿ ಗಾಯ್ಸ್. ಓ ಲಾವಾ ಇಲ್ಲಿದೆ. ಲಾವಾ ಬೇಕಾಗಿಲ್ಲ ಸದ್ಯಕ್ಕೆ. ಲಾವೆಯಿಂದ ಆಬ್ಸಿಡಿಯನ್ ಮಾಡ್ಕೊಳ್ಬೋದು. ಬಟ್ ನಮ್ಗೆ ಫೈನಲಿ ಫ್ಲಾಟ್ ಏರಿಯಾ ಸಿಕ್ತು. ಎಸ್ ಗಾಯ್ಸ್,
ಇದಕ್ಕೋಸ್ಕರನೇ ಕಾಯ್ತಿದ್ದೆ. ಬಟ್ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಫಸ್ಟ್ ಇಲ್ಲಿ ರಿಸ್ಪಾನ್ ಪಾಯಿಂಟ್ನ ಸೆಟ್ ಮಾಡ್ಕೊಳ್ತೀನಿ. ಸೊ ವಿಡಿಯೋ ಲಾಂಗ್ ಆಗಿಬಿಡುತ್ತೆ, ಅದಕ್ಕೆ ವಿಡಿಯೋ ಜಾಸ್ತಿ ದೊಡ್ಡ ಆಗಬಾರ್ದು. ಅದಕ್ಕೆ ಮುಂದಿನ ವಿಡಿಯೋದಲ್ಲಿ ಒಂದು ಮನೆನ ಕಟ್ತೀನಿ. ಆ್ಯಂಡ್ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಕೂಡ ಮಾಡಿಬಿಡಿ ಆ್ಯಂಡ್ ಲೈಕ್ ಕೂಡ ಮಾಡಿಬಿಡಿ. ನೀವು ನೆಕ್ಸ್ಟ್ ವಿಡಿಯೋನ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಲೇಬೇಕು. ಓಕೆ ಬಾಯ್ ಬಾಯ್ ಗಾಯ್ಸ್, ಸಿ ಯು, ಟಾಟಾ.